ಹಿಂದುಳಿದ ವರ್ಗಗಳ ಆಯೋಗದ ಮಹಾ ಎಡವಟ್ಟು ಬಯಲಾಗ್ತಾ ಇದೆ. ಜಾತಿ ಸಮೀಕ್ಷೆ ತಯಾರಿ ಎಡವಟ್ಟಿನ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಏನಾಗಿದೆ ಅನ್ನೋದನ್ನ ಗಮನಿಸೋಣ. 2 ಲಕ್ಷ ಹೊಸ ಜಾತಿ ಗಣತಿ ಕೈಪಿಡಿ ತಿಪ್ಪೆಗೆಸೆದ ಆಯೋಗ. ಮೊನ್ನೆಯಷ್ಟೇ ಕೈಪಿಡಿಯನ್ನ ಬಿಡುಗಡೆ ಮಾಡಿದ್ರು ಸಿಎಂ ಸಿದ್ದರಾಮಯ್ಯ. ಜಾತಿ ಗಣತಿ ಕೈಪಿಡಿ ಸರ್ವೆ ವೇಳೆ ಶಿಕ್ಷಕರಿಗೆ ವಿತರಿಸಬೇಕಿದ್ದಂತ ಕೈಪಿಡಿ ಅದು ಮೂಲೆ ಗುಂಪಾಗಿದೆ. ದೋಷ ಇರುವಂತಹ ಹಿನ್ನೆಲೆ 2 ಲಕ್ಷ ಕೈಪಿಡಿಗಳನ್ನ ಮೂಲೆಗೆಸೆಯಲಾಗಿದೆ. ಸಿದ್ದರಾಮಯ್ಯನವರೇ ಬಿಡುಗಡೆ ಮಾಡಿದ್ದಂತ ಜಾತಿ ಗಣತಿ ಕೈಪಿಡಿ ಇದು. ಅದನ್ನ ಸರ್ವೆ ವೇಳೆ ಶಿಕ್ಷಕರಿಗೆ ಕೊಡಬೇಕಿತ್ತು. ಇದಿವಾಗ ಮೂಲೆ ಗುಂಪಾಗಿದೆ. ದೋಷ ಇದೆ ಅಂತ ಸುಮಾರು 2 ಲಕ್ಷ ಕೈಪಿಡಿಗಳನ್ನ ತಿಪ್ಪೆಗೆಸೆದಿದ್ದಾರೆ. ಹಿಂದುಳಿದ ವರ್ಗದ ಆಯೋಗದ ಮಹಾ ಎಡವಟ್ಟಿದು. ಜಾತಿ ಸಮೀಕ್ಷೆ ತಯಾರಿ, ಆ ತಯಾರಿಯಲ್ಲೇ ಎಡವಟ್ಟಾಗಿದೆ ನೋಡಿ. ವೈಜ್ಞಾನಿಕವಾಗಿ ಮಾಡ್ತೀವಿ, ಈ ಹಿಂದೆ ಆದಂತ ಯಾವ ತಪ್ಪುಗಳು ಆಗದಂತೆ ನೋಡ್ಕೊಳ್ತೀವಿ. ಈ ಹಿಂದೆ ಗೊತ್ತಿದೆಯಲ್ಲ, ಅವೈಜ್ಞಾನಿಕವಾಗಿತ್ತು, ಬೇರೆ ಬೇರೆ ಆರೋಪಗಳು ಬಂದಿತ್ತು. ಅವೆಲ್ಲ ಆರೋಪಗಳಿಗೂ ಮೀರಿ ವೈಜ್ಞಾನಿಕವಾಗಿ ಸಮೀಕ್ಷೆಗಳಾಗುತ್ತೆ ಅಂತ. ಬಟ್ ಇಲ್ಲಿ ಆರಂಭದಲ್ಲೇ ಏನಾಗಿದೆ, ಕೈಪಿಡಿ ಮೂಲೆ ಗುಂಪಾಗಿದೆ. ಶಿಕ್ಷಕರಿಗೆ ನೀಡಬೇಕಿದ್ದಂತ ಕೈಪಿಡಿಗಳು ಅದರಲ್ಲಿ ಸಮಸ್ಯೆ ಇದೆ ಅಂತ ಅದನ್ನ ತಿಪ್ಪೆಗೆಸೆದಿದ್ದಾರೆ. ಆರಂಭದಲ್ಲೇ ತಪ್ಪು ಕೈಪಿಡಿ ಇದೆ. ಸೊ ಹಾಗಾಗಿ 2 ಲಕ್ಷ ಹೊಸ ಜಾತಿ ಗಣತಿ ಕೈಪಿಡಿ ಇದು. ಇದನ್ನ ಎಸೆದಿದ್ದಾರೆ. ಕಾರಣ ದೋಷ ಇದೆ ಅಂತ. ಮತ್ತೆ ವೈಜ್ಞಾನಿಕವಾಗಿ ಹೆಂಗಾಗ್ತಾ ಇದೆ, ಏನಾಗ್ತಾ ಇದೆ? ಸರಿಸುಮಾರು 1 ಕೋಟಿ ಖರ್ಚಿನಲ್ಲಿ ಈ ಕೈಪಿಡಿ ತಯಾರಿಸಲಾಗಿತ್ತು. ಖರ್ಚೆಷ್ಟಾಗಿದೆ ನೋಡಿ, ತಿಪ್ಪೆಗೆಸೆದಿದ್ದಾರಲ್ಲ, ಅದಕ್ಕಾಗಿ ಮಾಡಿರೋ ಖರ್ಚು 1 ಕೋಟಿಗೂ ಹೆಚ್ಚು. ಈಗ ಮತ್ತೆ ಹೊಸ ಕೈಪಿಡಿ ತಯಾರಿಕೆಗೆ ಆಯೋಗ ಮುಂದಾಗಿದೆ. ಸೆಪ್ಟೆಂಬರ್ 22ನೇ ತಾರೀಕಿನಿಂದ ಜಾತಿ ಗಣತಿ ಸರ್ವೆ ಆರಂಭ ಆಗುತ್ತೆ. ಈ ಹಿನ್ನೆಲೆ ಎಲ್ಲಾ ಶಿಕ್ಷಕರಿಗೆ ಕೈಪಿಡಿ ವಿತರಣೆಯಾಗೋದ್ರ ಬಗ್ಗೆ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಸೂಕ್ತ ರೀತಿಯಲ್ಲಿ ಸರ್ವೆ ಕಾರ್ಯ ನಡೆಯೋದ್ರ ಬಗ್ಗೆನೂ ಕೂಡ ಅನುಮಾನ ಇದೆ. ಆರಂಭದಲ್ಲೇ ತಪ್ಪಾಗಿದೆ, ಕೈಪಿಡಿ ಮುದ್ರಣ ಮಾಡಿ ಆಯೋಗ ದೊಡ್ಡ ಎಡವಟ್ಟು ಮಾಡಿಕೊಂಡಿದೆ. ಕಾರಣ ಅವರು ತಜ್ಞರನ್ನ ಸಂಪರ್ಕ ಮಾಡಿಲ್ಲ, ತರಾತುರಿಯಲ್ಲಿ ಕೈಪಿಡಿಯನ್ನ ಸಿದ್ಧಪಡಿಸಿದ್ದಾರೆ ಅಂತ. ಪ್ರತಿನಿಧಿ ಪ್ರಮೋದ್ ಇದಕ್ಕೆ ಸಂಬಂಧಪಟ್ಟಾಗಿ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ಪ್ರಮೋದ್, ಆರಂಭದಲ್ಲೇ ಹೇಳಿರುವಂತದ್ದು ವೈಜ್ಞಾನಿಕವಾಗಿ ನಡೆಯುತ್ತೆ, ಅತ್ಯಾಧುನಿಕ ಟೆಕ್ನಾಲಜಿಗಳನ್ನ ಬಳಕೆ ಮಾಡಲಾಗುತ್ತೆ, ಈ ಹಿಂದಾಗಿರುವಂತ ಯಾವ ತಪ್ಪುಗಳು ಕೂಡ ಇಲ್ಲಿ ಆಗೋದಿಲ್ಲ ಅಂತ. ಬಟ್ ಆರಂಭದಲ್ಲೇ ಇಂಥ ದೊಡ್ಡ ಎಡವಟ್ಟಾಗಿದೆ, ಕೋಟ್ಯಾಂತರ ರೂಪಾಯಿ ವೆಚ್ಚ ಕೂಡ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇದಕ್ಕಾಗಿ ಈಗ ತಿಪ್ಪೆಗೆಸೆದಿದ್ದಾರೆ ಅಂತ. ಪ್ರಮೋದ್. ಚೈತ್ರ, ಈಗ ಆರಂಭದಲ್ಲೇ ಆಯೋಗದ ಎಡವಟ್ಟು ಕಂಡು ಬರ್ತಾ ಇದೆ. ಸಾಮಾನ್ಯವಾಗಿ ಒಂದು ಕೈಪಿಡಿ ಅಥವಾ ಪ್ರಶ್ನಾವಳಿಯನ್ನು ತಯಾರಿಸುವಂಥ ಸಂದರ್ಭದಲ್ಲಿ ಒಂದು ಸಂಪ್ರದಾಯದಂತೆ ಹಿಂದೆ ಇದ್ದಂಥ ಆಯೋಗದ ಅಧ್ಯಕ್ಷರು, ತಜ್ಞರು ಅಥವಾ ಇನ್ನಿತರ ಯಾರು ಸಹಪಾಠಿಗಳಿರ್ತಾರೆ, ಸಹೋದ್ಯೋಗಿಗಳಿರ್ತಾರೆ, ಅವರನ್ನು ಸಂಪರ್ಕ ಮಾಡೋದು ಒಂದು ವಿಧಾನ. ಆದರೆ ಈಗ ಸರ್ಕಾರ ಒಂದು ಕಡೆಗೆ ಜಾತಿ ಗಣತಿ ಮಾಡೋದಕ್ಕೆ ಅಥವಾ ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಮಾಡೋದಕ್ಕೆ ಈಗಾಗಲೇ ಸೂಚನೆ ಕೊಟ್ಟಿದೆ. ಆಯೋಗ ಎಲ್ಲವನ್ನೂ ಕೂಡ ಸಿದ್ಧತೆ ಮಾಡ್ಕೊಂಡಿದೆ ಅನ್ನುವಂಥ ಮಾತನ್ನು ಹೇಳಿತ್ತು. ಜೊತೆಗೆ ಈ ಬಾರಿ ಯಾವುದೇ ರೀತಿಯಂಥ ತಪ್ಪುಗಳಾಗಲ್ಲ, ತುಂಬ ವೈಜ್ಞಾನಿಕವಾಗಿ ಮಾಡ್ತೀವಿ ಅನ್ನುವಂಥ ಮಾತನ್ನು ಕೂಡ ಹೇಳಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಕರಿಗೂ ಕೂಡ ತರಬೇತಿಯನ್ನು ನೀಡಲಾಗಿದೆ. ಇನ್ನು ಕೈಪಿಡಿಯನ್ನು ಕೂಡ ತಯಾರು ಮಾಡಲಾಗಿದೆ. ಕಳೆದ ಶುಕ್ರವಾರವಷ್ಟೇ ಮುಖ್ಯಮಂತ್ರಿಗಳ ಮೂಲಕವೇ ಆ ಕೈಪಿಡಿಯನ್ನು ಪ್ರದರ್ಶನ ಮಾಡೋ ಮೂಲಕ ಜೊತೆಗೆ ಒಂದು ಸಂಪೂರ್ಣವಾದಂಥ ಟೆಕ್ನಿಕಲಿ ನಾವು ಎಷ್ಟು ಸ್ಟ್ರಾಂಗ್ ಆಗಿದ್ದೀವಿ ಅನ್ನುವಂಥ ವಿವರವನ್ನು ಕೂಡ ಆಯೋಗ ಕೂಡ ನೀಡ್ತು. ಈ ಸಂದರ್ಭದಲ್ಲಿ ತಯಾರಾಗಿದ್ದಂಥ ಕೈಪಿಡಿ ಏನಿತ್ತು ಅಂದರೆ ಮೊದಲ ಬಾರಿಗೆ ಸಿದ್ಧಪಡಿಸಿದಂಥ ಕೈಪಿಡಿಯಲ್ಲಿ ಸಾಕಷ್ಟು ನ್ಯೂನ್ಯತೆಗಳಿರುವಂತಹ ಹಿನ್ನೆಲೆಯಲ್ಲಿ ಆ ಕೈಪಿಡಿಗಳನ್ನು ಈಗ ಮೂಲೆ ಗುಂಪು ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. 2 ಲಕ್ಷ ಕೈಪಿಡಿಗಳನ್ನು ತಯಾರು ಮಾಡಿ ಶಿಕ್ಷಕರಿಗೆ ಹಂಚೋದಿಕ್ಕೆ, ಅಂದರೆ ಯಾರು ಮನೆ ಮನೆಗೆ ತೆರಳಿ ಸರ್ವೆ ಕಾರ್ಯವನ್ನು ಮಾಡ್ತಾರೆ, ಸಮೀಕ್ಷೆ ಕಾರ್ಯವನ್ನು ಮಾಡ್ತಾರೆ, ಅಂಥವರಿಗೆ ವಿತರಿಸಲು ತಂದಿದ್ದಂಥ ರೆಡಿಯಾಗಿದ್ದಂಥ ಕೈಪಿಡಿಗಳು ಇದಾಗಿದ್ವು. ಸುಮಾರು 2 ಲಕ್ಷ ಕೈಪಿಡಿಗಳು, ಹತ್ತತ್ರ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕೈಪಿಡಿಯನ್ನು ರೆಡಿ ಮಾಡಲಾಗಿತ್ತು ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಹೀಗಾಗಿ ಈ ಕೈಪಿಡಿ ಸಿದ್ಧಗಂಡಿತೇನು ಅದೆಲ್ಲವನ್ನೂ ಕೂಡ ಈಗ ಮೂಲೆ ಗುಂಪು ಮಾಡಲಾಗಿದೆ. ಅದೆಲ್ಲವನ್ನೂ ಕೂಡ ಡಸ್ಟೆಡ್ ಮಾಡಲಾಗಿದೆ, ಅಂದರೆ ಅದೆಲ್ಲವನ್ನೂ ಕೂಡ ಹೊರಗಡೆ ಇಡಲಾಗಿದೆ. ಅದನ್ನು ಯಾವುದೇ ಕಾರಣಕ್ಕೂ ಇನ್ನೂ ಸರ್ವೆ ಕೆಲಸಕ್ಕೆ ಬಳಸೋದಕ್ಕಾಗಲ್ಲ. ಇನ್ನು 3 ರೀತಿಯಂಥ ವ್ಯತ್ಯಾಸ ಆಗಿದೆ. ಮೊದಲನೇದಾಗಿ ಈಗ ಹೊಸ ಕೈಪಿಡಿಯನ್ನು ಮುದ್ರಣ ಮಾಡೋದಕ್ಕೆ ಆದೇಶವನ್ನು ಕೂಡ ನೀಡಲಾಗಿದೆ. ಈ 2 ಕೈಪಿಡಿಗಳನ್ನ ಕಂಪೇರ್ ಮಾಡಿದ್ರೆ ಯಾಕೆ ಈ ಕೈಪಿಡಿಯನ್ನು ಮೂಲೆಗುಂಪು ಮಾಡಲಾಯಿತು, ಯಾಕೆ ಕೈಪಿಡಿಯನ್ನು ತಿಪ್ಪೆಗೆಸಲಾಯಿತು ಅನ್ನೋದನ್ನು ನೋಡೋದ್ರೆ ಅದರಲ್ಲಿ ಸಾಕಷ್ಟು ನ್ಯೂನತೆಗಳಿತ್ತು. ಯಾವ ನ್ಯೂನತೆಗಳಿತ್ತು ಅಂದರೆ ಕೆಲವೊಂದಿಷ್ಟು ಪ್ರಶ್ನಾವಳಿಗಳ ಬಗ್ಗೆ ಸ್ವಲ್ಪ ಗೊಂದಲಗಳಿದ್ವು. ಆ ಪ್ರಶ್ನಾವಳಿಗಳನ್ನು ಸ್ವಲ್ಪ ಚೇಂಜಸ್ ಮಾಡಲಾಗಿದೆ. ಹಳೆಯ ಏನು ಬುಕ್ಲೆಟ್ ಇತ್ತು ಅಥವಾ ಕೈಪಿಡಿ ಇತ್ತು ಅದರಲ್ಲಿ 53 ಪ್ರಶ್ನೆಗಳಿದ್ದರೆ ಈಗ ಹೊಸ ಪ್ರಶ್ನಾವಳಿ ಏನಿದೆ ಅದರಲ್ಲಿ 50 ಪ್ರಶ್ನೆಗಳಿಗೆ ಮಾತ್ರ ಸೀಮಿತಗೊಳಿಸಲಾಗಿದೆ. ಜೊತೆಗೆ ಕೆಲವೊಂದಿಷ್ಟು ಆರ್ಡರ್ಸ್ಗಳನ್ನು ಚೇಂಜ್ ಮಾಡಲಾಗಿದೆ. ಇದ್ರ ಜೊತೆಗೆ ಡ್ರಾಪ್ ಡೌನ್ ಅಂತ ಕರಿತೀವಿ, ಅಂದರೆ ರನ್
ಆರ್ಡರ್ ಯಾವ್ದಾದ್ಮೇಲೆ ಮತ್ತೊಂದು ಬರಬೇಕು ಅನ್ನುವಂಥ ಸರ್ವೆಯಲ್ಲಿ ಯಾವ ಅಂಶ ಆದ್ಮೇಲೆ ಮತ್ತೊಂದು ಅಂಶ ಬರಬೇಕು ಅನ್ನುವಂಥ ಡ್ರಾಪ್ ಡೌನ್ ಅಂತ ಒಂದು ರನ್ ಆರ್ಡರ್ ಅಂತ ನಾವು ಹೇಗೆ ಕರಿತೀವಿ, ಅದೇ ರೀತಿ ಡ್ರಾಪ್ ಡೌನ್ ಅನ್ನ ಕೂಡ ಬದಲಾವಣೆ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇದ್ರ ಜೊತೆಗೆ ಜಾತಿ ಪಟ್ಟಿಗಳಲ್ಲೂ ಕೂಡ ಅಂದ್ರೆ ಜಾತಿ ಪಟ್ಟಿ ಜೊತೆಗೆ ಅದಕ್ಕೊಂದು ಕೋಡ್ ಕೂಡ ಇರುತ್ತೆ, ಹಾಗಾಗಿ ಆ ಕೋಡ್ ಅನ್ನು ಕೂಡ ಬದಲಾಯಿಸಲಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಚೈತ್ರ, ಓಕೆ, ಥ್ಯಾಂಕ್ ಯು ಪ್ರಮೋದ್ ಮಾಹಿತಿಗಾಗಿ.